ಗುರುಭ್ಯೋ ನಮಃ. ಗಣಪತಿಯಾಯ ನಮಃ. ನಿಗಡ ಭವಿಷ್ಯ ಫಲ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಜೂನ್ 29ಕ್ಕೆ ಕಾರ ಹುಣ್ಣಿಮೆ ಇದೆ. ಈ ಹುಣ್ಣಿಮೆ ಮುಗಿದ ನಂತರ ಮಿಥುನ ರಾಶಿಯವರ ಸಂಪೂರ್ಣ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮತ್ತು ಕಮೆಂಟ್ ಮಾಡಿ. ವೃತ್ತಿ ರಂಗದಲ್ಲಿ ನಿಮ್ಮ ಸಂವಹನ ಕಲೆ ಜಾಸ್ತಿಯಾಗಿದೆ. ಕಚೇರಿಯಲ್ಲಿ ಸಹೋದ್ಯೋಗಿಯೊಟ್ಟಿಗೆ ಮತ್ತು ಮೇಲಧಿಕಾರೊಟ್ಟಿಗೆ ಬಾಂಧವ್ಯ ಚೆನ್ನಾಗಿರುತ್ತದೆ. ಉದ್ಯೋಗಿಗಳಿಗೆ ಹೊಸ ಹೊಸ ಜವಾಬ್ದಾರಿಗಳು ಸಿಗುತ್ತದೆ. ಯಾರೆಲ್ಲ ಮಾರ್ಕೆಟಿಂಗ್, ಕನ್ಸಲ್ಟೇಷನ್, ಮಾಧ್ಯಮ ಕ್ಷೇತ್ರಗಳಿದ್ರ ಅವರಿಗೆ ಭರ್ಜರಿ ಲಾಭವಿದೆ. ಇನ್ನು ಆರ್ಥಿಕವಾಗಿ ಆದಾಯದಲ್ಲಿ ಸ್ಥಿರವಿರುತ್ತದೆ. ದಿಢೀರಾಗಿ ಧನಲಾಭವಾಗಿದೆ. ಹಣದ ಅರಿವು ಹೆಚ್ಚಾಗುವಂಥದ್ದೇ. ಇನ್ನೊಂದು ಕಡೆ ಖರ್ಚುಗಳು ಹೆಚ್ಚಾಗುವಂಥದ್ದಿದೆ. ಅನಗತ್ಯ ವೆಚ್ಚಗಳಿಗೆ ಬ್ರೇಕ್ ಹಾಕೋದು ಬಹಳ ಒಳ್ಳೆಯದು. ಇನ್ನು ಕುಟುಂಬ ಸದಸ್ಯರೊಟ್ಟಿಗೆ ಸಣ್ಣ ಪುಟ್ಟ ಪ್ರವಾಸ ಕೈಗೂಡುವಂತ ಸಾಧ್ಯತೆ ಇದೆ. ಸಹೋದರರಿಂದ ನಿಮಗೆ ಮಾನಸಿಕ ಬೆಂಬಲ ಸಿಗುತ್ತದೆ. ಸ್ನೇಹಿತರ ವಲಯದಿಂದ ಶುಭ ವಾರ್ತೆಗಳನ್ನು ಕೇಳುತ್ತೀರಾ. ಪ್ರೇಮ ಜೀವನದಲ್ಲಿ ಮಧುರತೆ ಇರುತ್ತದೆ. ಪರಸ್ಪರ ನಂಬಿಕೆ ಹೆಚ್ಚಾಗುತ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ಇಂಥ ಸಂದರ್ಭ ಸುಂದರ ಅನ್ನುವಂಥದ್ದು ಹೇಳುವುದು. ಇನ್ನು ಆರೋಗ್ಯದ ವಿಚಾರ ದೃಷ್ಟಿಯಲ್ಲಿ ಹವಾಮಾನ ಬದಲಾವಣೆಯಿಂದ ಸಣ್ಣ ಪುಟ್ಟ ತೊಂದರೆಗಳು ಬರಬಹುದಷ್ಟೇ. ಯೋಗ ಮತ್ತು ಜ್ಞಾನ ಮಾಡಿ. ಕಾರ ಹುಣ್ಣಿಮೆ ನಂತರ ಬರುವಂತ ಬುಧವಾರ ದಿನದಂದು ಶ್ರೀಕೃಷ್ಣನಿಗೆ ತುಳಸಿ ಅರ್ಚನೆ ಮಾಡಿಸಿ ದಾನ ಧರ್ಮ ಮಾಡಿ. ಇದರಿಂದ ನಿಮ್ಮ ಸಕಲ ಕಾರ್ಯಗಳು ಯಾವುದೇ ವಿಘ್ನಗಳಿಲ್ಲದೆ ಸುಲಭವಾಗಿ ನೆರವೇರುತ್ತದೆ. ನಿಮ್ಮದು ಮಿಥುನ ರಾಶಿ ಆಗಿದ್ದರೆ ಜೈ ಕೃಷ್ಣ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಎಂಥದೇ ಕಠಿಣ ಸಮಸ್ಯೆಗಳಿದ್ರೂ ಕೂಡ ಡಿಸ್ಪ್ಲೇಲಿ ಕಾಣ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.